ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇದು ಶಿಕ್ಷಣ ಇಲಾಖೆ ಸಚಿವರು ನೋಡಲೇಬೇಕಾದಂತ ಸುದ್ದಿ. ಶಾಲೆಯ ಮಕ್ಕಳ ಕೈಯಲ್ಲಿ ಪುಸ್ತಕ ಹಾಗೆ ಪೆನ್ ಇರಬೇಕಿತ್ತು. ಆದರೆ ಬದಲಾಗಿ ಇಲ್ಲಿ ಮಕ್ಕಳ ಕೈಗೆ ಬಂದಿದ್ದು ಸಲಿಕೆ ನೂಕು ಬಂಡಿ. ತಮ್ಮ ಶಾಲೆಯಲ್ಲಿ ಮಕ್ಕಳಿಂದಲೇ ಕಾರ್ಮಿಕರಂತೆ ಕಾಯಕವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಕಾರ್ಮಿಕ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ಮಕ್ಕಳಿಂದ ಶಿಕ್ಷಕರು. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಣ್ಣು ಸಾಗಾಟವನ್ನು ಮಾಡಲಾಗ್ತಾ ಇದೆ. ಗದಗ ತಾಲೂಕಿನ ಹರ್ತಿ ಗ್ರಾಮದ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳಿಂದ ಕೆಲಸ ಮಾಡಿಸಿದಂತ ಆರೋಪಕ್ಕೆ ಸಾರ್ವಜನಿಕರು ಇದೀಗ ಕಿಡಿಕಾರ್ತಾ ಇದ್ದಾರೆ. ಶಿಕ್ಷಕರೇ ಮುಂದೆ ನಿಂತು ಮಕ್ಕಳಿಂದ ಕೆಲಸ ಮಾಡಿಸಿದಂತಹ ಆರೋಪಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸಲೇಬೇಕು. ಮಕ್ಕಳು ಶಾಲೆಗೆ ಓದೋದಕ್ಕೆ ಅಂತ ಬರ್ತಾರೆ, ಮಕ್ಕಳ ಕೈಯಲ್ಲಿ ಪುಸ್ತಕ ಇರಬೇಕು, ಪೆನ್ ಇರಬೇಕು. ಅದರ ಬದಲಾಗಿ ಮಕ್ಕಳ ಕೈಯಿಂದಲೇ ಈ ರೀತಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ಇರೋದು ಯಾಕೆ? ಸಲಿಕೆ ಹಿಡಿದು ಮಣ್ಣು ಅಗಿತಾ ಇದ್ದಾರೆ ಮಕ್ಕಳು. ನೂಕು ಬಂಡಿಯಲ್ಲಿ ಆ ಮಣ್ಣಿನ ಸಾಗಾಟವನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿದ್ದಾರೆ. ಆ ಮಣ್ಣನ್ನ ಅಗೆದು ನೂಕು ಬಂಡಿಗೆ ಹಾಕಿಕೊಂಡು ಮಣ್ಣನ್ನ ಬೇರೆ ಕಡೆಗೆ ರವಾನೆ ಮಾಡುವಂತ ಕೆಲಸವನ್ನ ಅಲ್ಲಿರುವಂತ ಪುಟಾಣಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ. ಶಾಲೆಯ ಆವರಣದ ಕೆಲಸದಲ್ಲಿ ಮಕ್ಕಳನ್ನೇ ಬಳಸ್ಕೊಂಡಿದ್ದಾರೆ ಶಿಕ್ಷಕರು. ಅದಕ್ಕೆ ಸಂಬಂಧಪಟ್ಟಂತ ವರ್ಕರ್ಸ್ ಅಂತ ಇರುತ್ತೆ, ಒಂದಿಷ್ಟು ಜನರು ಸದಸ್ಯರು ಅಂತ ಇರ್ತಾರೆ. ಅದರಲ್ಲಿ ತೀರ್ಮಾನ ಆಗಿ ಅದನ್ನ ಕಾರ್ಮಿಕರನ್ನ ಹಾಕಿ ಮಾಡಿಸುವಂತ ಕೆಲಸ ಅದು. ಆದ್ರೆ ಮಕ್ಕಳ ಜೊತೆಗೆ ಈ ರೀತಿಯಾದಂತ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾವುದೇ ಸುರಕ್ಷತಾ ಪರಿಕರಗಳಿಲ್ಲದೆ ಮಕ್ಕಳಿಂದ ಕೆಲಸ ಮಾಡಿಸಿದಂತೆ ಆರೋಪ. ಮಕ್ಕಳ ಸುರಕ್ಷತೆಯ ಬಗ್ಗೆ ಶಾಲಾ ಆಡಳಿತಕ್ಕೆ ಹಾಗಾದ್ರೆ ಕಾಳಜಿ ಇಲ್ವಾ? ಶಿಕ್ಷಣ ನೀಡಬೇಕಾದಂತ ಶಿಕ್ಷಕರೇ ಮಕ್ಕಳನ್ನ ಕೆಲಸಕ್ಕೆ ನಿಲ್ಲಿಸಿದ್ಯಾಕೆ? ಪಾಠದ ಸಮಯದಲ್ಲಿ ಮಕ್ಕಳ ಕೈಯಲ್ಲಿ ಪುಸ್ತಕ ಇರಬೇಕು, ಸಲಿಕೆ ಇರಬೇಕು. ಇದಕ್ಕೆ ಶಾಲಾ ಆಡಳಿತ ಮಂಡಳಿ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡುತ್ತೆ ಕಾದು ನೋಡಬೇಕಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಂತ ವಸತಿ ಶಾಲೆಯಲ್ಲಿ ದುಡಿಮೆಯ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ಶಾಲೆಯಲ್ಲಿ ತಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಒಳ್ಳೆಯ ವಸತಿ ಸೌಕರ್ಯ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಹೇಳಿ ಮೊರಾರ್ಜಿ ವಸತಿ ಶಾಲೆಗೆ ಮಕ್ಕಳನ್ನ ತಂದು ಬಿಡ್ತಾರೆ ಪೋಷಕರು. ಆದ್ರೆ ಪೋಷಕರಿಗೆ ಗೊತ್ತಿಲ್ಲದೆ ಮಕ್ಕಳನ್ನ ಈ ರೀತಿಯಾಗಿ ಶಾಲೆಯಲ್ಲಿ ದುಡಿಸಿಕೊಳ್ತಾ ಇದ್ದಾರೆ. ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕಾದಂತ ಶಾಲೆಯಲ್ಲಿ ಮಕ್ಕಳಿಂದ ಕಾರ್ಮಿಕರ ಕೆಲಸವನ್ನ ಮಾಡಲಾಗ್ತಾ ಇದೆ. ಹರ್ತಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೀತಾ ಇರೋದು ಏನು? ಪಾಲಕರನ್ನ ನಂಬಿ ಮಕ್ಕಳನ್ನ ವಸತಿ ಶಾಲೆಗೆ ಕಳುಹಿಸೋದು, ಉತ್ತಮ ಶಿಕ್ಷಣವನ್ನ ಪಡೆದು ಮುಂದೆ ಒಳ್ಳೆಯ ಪ್ರಜೆಯಾಗ್ಲಿ, ಒಂದೊಳ್ಳೆಯ ಉದ್ಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿ ಪೋಷಕರ ಚಿಂತನೆ. ಶಿಕ್ಷಕರ ನಡೆಗೆ ಈಗ ಸಾರ್ವಜನಿಕರಿಂದ ತೀವ್ರವಾದಂತಹ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಶಾಲಾ ಆಡಳಿತದ ವಿರುದ್ಧ ಪ್ರಶ್ನೆಗಳ ಸುರಿಮಳೆಗೈಲಾಗ್ತಾ ಇದೆ. ಪ್ರಿನ್ಸಿಪಲ್ ಅವರ ಜವಾಬ್ದಾರಿಯ ಬಗ್ಗೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಟೀಚರ್ಸ್ ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಹಾಗಾದ್ರೆ ಏನ್ ಮಾಡ್ತಾ ಇದ್ರು? ಅಥವಾ ಪ್ರಿನ್ಸಿಪಲ್ ಮುಖಾಂತರವೇ ಟೀಚರಿಗೆ ಈ ರೀತಿಯಾಗಿ ಮಾಹಿತಿ ಬಂದು ಆ ಟೀಚರ್ಸ್ ಮಕ್ಕಳಿಂದ ಈ ರೀತಿ ಕೆಲಸವನ್ನ ಮಾಡಿಸ್ಕೊಂಡ್ರ ಏನು ಎತ್ತ ಎಲ್ಲವೂ ಕೂಡ ತಿಳಿದು ಬರಬೇಕಿದೆ.